ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು ಇದಾರೆ, ಕ್ರೇಜ್ ಇದೆ. ಆದ್ರೂ ಈ ಲೆವೆಲ್ಗೆ ಏನು ಹೇಳೋದು 25 ವರ್ಷದ ಹಿಂದೆ ಹೋಗ್ಬಿಟ್ಟಿದ್ದೀವಿ ನಾವು. ಇವಾಗ ನಮ್ಗೆ ಇವಾಗ 57 ವರ್ಷ, ನಾವು ಇವಾಗ 25 ವರ್ಷ ಹುಡುಗ ನಾನು ಇವಾಗ ಅಷ್ಟೇ. ಎಂಜಾಯ ಗುರು, ಅದೇ ಹೇಳ್ತಾ ಇದ್ದಿಲ್ಲ, 25 ಹುಡುಗ ಆಗ್ಬಿಟ್ಟಿದ್ದೀವಿ ನಾವು ಇವಾಗ. ಆಚೆ ಹೋದ್ಮೇಲೆ 57 ವರ್ಷದ ಹುಡುಗ ಮುದ್ಕ ಆಯ್ತೀವಿ ಅಷ್ಟೇ. ಸೂಪರ್, ಎಕ್ಸಲೆಂಟ್ ಮೂವಿ. ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಂದರೆ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಮಾತ್ರ ಸಾಧ್ಯ. ಸರ್ ಹಿಂದೆನೂ ಬರಲ್ಲ, ಮುಂದಕ್ಕೂ ಬರಲ್ಲ, ಎಂದೆಂದಕ್ಕೂ ಜೈ ವಿಷ್ಣು ದಾದಾನೆ. ಅವ್ರು ಬಿಟ್ಟು ಇನ್ಯಾರೂ ಇಲ್ಲ ಸರ್ ನಮ್ಗೆ. ಜೈ ವಿಷ್ಣು ದಾದಾ, ಜೈ ವಿಷ್ಣು ದಾದಾ, ಜೈ ವಿಷ್ಣು ಇದಾನ ಅಣ್ಣನ ಮೂವಿ. ಕರ್ನಾಟಕಕ್ಕೆ ಒಬ್ಬನೇ ಸಿಂಹ, ಅದು ವಿಷ್ಣುದಾದ. ಯಾವತ್ತು ಹೆಣ್ಣು ಮಕ್ಕಳನ್ನ ಬಾರೇ ಹೋಗಿ ಅಂದವ್ರಲ್ಲ, ಬಾರಮ್ಮ ಹೋಗಮ್ಮ ಈ ಥರ ಮಾತಾಡಿರೋರು. ಒಳ್ಳೆ ವ್ಯಕ್ತಿ ವಿಷ್ಣುದಾದ. ಜೈ ಜೈ ವಿಷ್ಣುದಾದ. ಬದುಕಿದ್ದಾರೆ, ಅವ್ರು ಸತ್ತೋಗಿಲ್ಲ, ಇವತ್ತು ಜೀವಂತವಾಗಿದ್ದಾರೆ. ಇವತ್ತಿಗೂ ಜೀವಂತವಾಗಿದ್ದಾರೆ ನಮ್ಮ ವಿಷ್ಣುವರ್ಧನ್ ಅವರು. ಸತ್ತಿಲ್ಲ, ಇಷ್ಟು ಅಭಿಮಾನಿ ಇದ್ದಾರೆ ಅಂದರೆ ಬದುಕಿದ್ದಾರೆ. ದೇವರು ದೊಡ್ಡಗಪ್ಪ, ನಮ್ಮ ದೇವರು ಬದುಕಿದ್ದಾರೆ, ಯಾವತ್ತು ಜೀವಂತವಾಗಿದ್ದಾರೆ. ಇನ್ನೂ ಹೆಚ್ಚು ಹಬ್ಬ ನಾವು ಆಚರಿಸ್ತೀವಿ. ಜೈ ವಿಷ್ಣು ಮಹಾರಾಜ್. ಸರ್ ನಮಗೆ ಕರ್ನಾಟಕ ರತ್ನ ಸಿಂಹ ವಿಷ್ಣುವರ್ಧನ್ ಬಿಡುಗ. ಇದು ನಮ್ಮ ವಿಷ್ಣುವರ್ಧನ್ ಡಾಕ್ಟರ್ ಇದು ಬಂದ್ಬಿಟ್ಟು ನಮ್ಮ ವಿಧಾನಸೌಧ ಮುಂದೆ ಕೊಡ್ತಾರೆ. ಜೈ ವಿಷ್ಣು ಮಹಾರಾಜಕ್ಕೆ. ಜೈ ವಿಷ್ಣು ದಾದಾ. ಸೂಪರ್ ಆಗಿದೆ ಪಿಕ್ಚರ್. ಜೈ ವಿಷ್ಣು ಮಹಾರಾಜ್. ಎಷ್ಟು ಸತಿ ನೋಡ್ರು ಸಾಲಲ್ಲ ಇದು. ನಾವು 50ನೇ ಸತಿ ನೋಡ್ತಾ ಇರೋದು. ಇನ್ನೂ ಚೆನ್ನಾಗಿದೆ, ಇನ್ನೂ 2-3 ಸತಿ ನೋಡ್ತೀವಿ. ಭಾನುವಾರದವರೆಗೂ ನೋಡ್ತಾನೆ ಇರ್ತೀವಿ. ಜೈ ವಿಷ್ಣು ದಾದಾ. ಸಿನಿಮಾ ಸೂಪರ್ ಆಗಿದೆ. ಇದು 25ನೇ ವರ್ಷ, 100 ವರ್ಷ ಇದೇ ಕ್ರೇಜ್ ಇರುತ್ತೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ. ಮುತ್ತು ವಿಷ್ಣುವರ್ಧನ್ದು ಸೂಪರ್ ಆಗಿದೆ ಸಿನಿಮಾ ಮಾತ್ರ. ವಿಷ್ಣುವರ್ಧನ್ಗೆ ಈ ತರ ಕ್ರೇಜ್ ಯಾರಿಗೂ ಇಲ್ಲ, ಯಾರು ಬರಲ್ಲ, ಮುಂದೆ ಬರೋದು ಇಲ್ಲ. ಏನು 25 ವರ್ಷದಿಂದ ಈ ತರ ಬರ್ಬೇಕಂದ್ರೆ ತುಂಬಾ ಕಷ್ಟ. 25 ವರ್ಷ ಟಿವಿಲೂ 5 ವರ್ಷಲೇ ಹಾಕ್ಬಿಟ್ಟಿದ್ದಾರೆ. ಹಾಕ್ಬಿಟ್ಟು ತಿರ್ಗಾ ಈ ತರ ಇಷ್ಟೊಂದು ಕ್ರೇಜ್ ಬರ್ಬೇಕಂದ್ರೆ ತುಂಬಾ ಕಷ್ಟನೇ. ಜೈ ಸಿಂಹಗೆ, ವಿಷ್ಣುವರ್ಧನ್ಗೆ. 25 ವರ್ಷ ಆಗಿದೆ ಈ ಮೂವಿ ಬಂದು. ನಾವು 8 ವರ್ಷ ಇದ್ದಾಗೆ ದಾದಾ ಸೋತಾಗಿದ್ರು. ನಾವು ನೋಡಕ್ಕಂತೂ ಆಗಲಿಲ್ಲ. ದೊಡ್ಡ ಸ್ಕ್ರೀನಲ್ಲಿ ನೋಡಿ ನಮಗೆ ಅದ್ಭುತ ಆಯಿತು, ತುಂಬ ಖುಷಿಯಾಗಿದೆ. ಯಾವತ್ತೂ ನೋಡಿಲ್ಲ ಇಂಥ ಕ್ರೇಜು. ಯಾವ ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು ಇದಾರೆ, ಕ್ರೇಜ್ ಇದೆ. ಆದರೂ ಈ ಲೆವೆಲ್ಗೆ ಪ್ರತಿಯೊಬ್ಬ ಅಭಿಮಾನಿಗಳು ನಿಂತ್ಕೊಂಡು ನೋಡಿದ್ದಾರೆ. 3 ಅವರ್ ಸಿನಿಮಾನ ನಿಂತ್ಕೊಂಡು ನೋಡಿದ್ದಾರೆ. ನಾವು ಟಿಕೆಟ್ ಇಲ್ಲದೆ ಹೋಗಿದ್ದೀವಿ. ಟಿಕೆಟ್ ತಗೊಳ್ಳೋಕ್ಕೆ 3 ದಿನದಿಂದ ಪ್ರಯತ್ನ ಪಟ್ಟು ಸಿಗಲಿಲ್ಲ. ಆದರೂ ಕದ್ದು ಒಳಗಡೆ ಹೋಗಿ ನೋಡಿದ್ದೀವಿ. ತುಂಬ ಮನಸ್ಸಿಗೆ ಮಾತ್ರ ತುಂಬ ಖುಷಿಯಾಗಿದೆ, ಅದ್ಭುತ. ನಾವು ಮಾತಲ್ಲಿ ಹೇಳಕ್ಕಂತೂ ಆಗ್ತಿಲ್ಲ, ಅಷ್ಟು ಖುಷಿಯಾಗಿದೆ. ದಾದನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿಯಾಗಿದೆ ಸರ್, ಅಷ್ಟೇ. ಜೈ ವಿಷ್ಣು ದಾದಾ. ನಾವು 25 ವರ್ಷದ ಮುಂಚೆ ನಾನು ನೋಡಿದ್ದೆ ಪಿಕ್ಚರು. 25 ವರ್ಷದ ಮುಂಚೆ ನಾನು ಪಿಕ್ಚರ್ ನೋಡಿದ್ದೆ. ಇವಾಗ ನೋಡ್ದಂಗೆ ಇವಾಗ ಅದೇ ಥರ ಕೇಸ್ ಇನ್ನೂ ಜಾಸ್ತಿ ಇದೆ. ಇನ್ನೂ ಜಾಸ್ತಿ ಇದೆ. ನನಗೆ 51 ವರ್ಷ ಆದ್ರೂ ನಾನು ಅವರ ಪಕ್ಕ ಅಭಿಮಾನಿ. ನಾನು ಅವ್ರ ಜೊತೆ ನಾನು ಓಡಾಡಿದ್ದೀನಿ, ಅವ್ರ ಜೊತೆ ಫೋಟೋ ಎಲ್ಲ ತೆಗೆದಿದ್ದೀನಿ. ಗ್ರೇಟ್. ನಾನು ಪಿಕ್ಚರ್ ಸೂಪರ್ ಆಗಿದೆ. ಸಿನಿಮಾ ಸೂಪರ್ ಆಗಿದೆ. ಸಿನಿಮಾ ಸೂಪರ್ ಆಗಿದೆ. ನಾವು ನೋಡಿದ್ದೀವಿ, ತುಂಬ ಚೆನ್ನಾಗಿದೆ ಸಿನಿಮಾ. ಕಿಮ್ ಜಯಸಿಂಹ ಸೂಪರ್ ಹಿಟ್ ಮೂವಿ. 25 ವರ್ಷ ಆದಮೇಲೆ ತೆರೆ ಮೇಲೆ ಕಾಣ್ತಾ ಇದ್ದಾರೆ. ಅವ್ರ ಸೈನ್ಯ ನೋಡಿದ್ರೆ ತುಂಬ ಎಷ್ಟು ಸೈನ್ಯ ಇದೆ ಗೊತ್ತಾ. ವಿಷ್ಣುವರ್ಧನ್ ಫ್ಯಾನ್ ಅವರು ನಾವು. ವಿಷ್ಣುವರ್ಧನ್ ಮತ್ತು ಸುದೀಪ್ ಅವ್ರ ಫ್ಯಾನು. ವಿಷ್ಣುವರ್ಧನ್ ಮತ್ತು ಕಿಚ್ಚ ಸುದೀಪ್ ಎಲ್ಲ ಇಬ್ಬರು ಒಂದೇ ಅವರು. ಕಿಮ್ ಜಯಸಿಂಹ ಸೂಪರ್. ಸರ್ ಇವತ್ತು ಹಬ್ಬ ಅಂದರೆ ಹೆಂಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಬ್ಬ ಸರ್ ಇದು. ಈ ಕೋಟಿಗೊಬ್ಬ ಫಿಲಮ್ 25 ವರ್ಷಗಳ ಹಿಂದೆ ಏನಿತ್ತು ಅದಕ್ಕಿಂತ 2 ಇದೆ ಸರ್ ಇವತ್ತು. ನಾಳೆ ಭಾನುವಾರ 3 ಲಕ್ಷದ ಪಟಾಕಿ, 3 ಲಕ್ಷದ ಹಾರ, 12 ಮರಿ ಹೊಡೆದು ಎಲ್ಲರಿಗೂ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಈ ಸಡಗರ ಯಾವ ಚಿತ್ರರಂಗದಲ್ಲೂ ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ದಾಖಲೆ ಅಂದರೆ ಇದೆ, ಕೋಟಿಗೊಬ್ಬ ದಾಖಲೆ. ಈ ವಿಷ್ಣುವರ್ಧನ್ ಅಲ್ಲ ಸರ್, ಇವರು ಕೋಟಿಗೊಬ್ಬ. ಅಂದರೆ ಕೋಟಿಗಳಲ್ಲಿ ಒಬ್ಬ, ಕೋಟಿಗೊಬ್ಬ. ಈ ದಾಖಲೆನ ಮುಂದೇನು ಮಾಡೋಕ್ಕಾಗಲ್ಲ, ಹಿಂದೇನು ಮಾಡೋಕ್ಕಾಗಲ್ಲ.
ಇನ್ಯಾರೇ ಮಾಡಿದ್ರು ನಮ್ಮ ಸಿಂಹನ್ ಮುಂದೆ ಯಾರು ಮಾಡೋಕ್ಕಾಗಲ್ಲ. ಇದು ಕೋಟಿಗೊಬ್ಬ 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 ಇಷ್ಟು ಸಡಗರ ಸಂಭ್ರಮ ಆಚರಿಸ್ತಾ ಇದೀವಿ ನಾವು ಅಭಿಮಾನಿಗಳು. ನಮಗೆ ತುಂಬಾ ಖುಷಿ ಆಗ್ತದೆ ಸರ್. ನಾವು ಮನೆಯಲ್ಲಿ ಕೆಲಸ ಎಲ್ಲ ಬಿಟ್ಟು ನಾವಿಲ್ಲಿ ಬಂದು ನಾವು ಈ ಮೊದಲನೇ ಶೋ ಮಾಡಿ ನೋಡ್ತಾ ಇದ್ದೀವಿ. ಭಾರಿ ಅಭಿಮಾನಿಗಳು ಬಂದಿದ್ದಾರೆ ಸರ್. ಕಣ್ಣು ನೋಡಕ್ಕಾಗಲ್ಲ ಸರ್. ಹಬ್ಬ ಅಂದ್ರೆ ಹಬ್ಬ. ಥ್ಯಾಂಕ್ ಯು. ಕೋಟಿಗೊಬ್ಬ ಸುಮಾರು 25 ವರ್ಷ ಮುಂಚೆ ರಿಲೀಸ್ ಆಗಿತ್ತು ದೀಪಾವಳಿ ಟೈಮಲ್ಲಿ. ಆ ಟೈಮಲ್ಲಿ ಇವಾಗ ಮತ್ತೆ ಮರು ದೀಪಾವಳಿ ಆಗುತ್ತೆ ನೋಡಿ. ಈಗ ಭಾನುವಾರ ಬನ್ನಿ ಎಷ್ಟು ಪಟಾಕಿ ಹೊಡಿತಾರೆ, ಎಷ್ಟು ಹೆಂಗೆ ಗ್ರ್ಯಾಂಡ್ ಆಗಿರುತ್ತೆ ಅಂದರೆ 101 ವಿಂಗಾರ ಹಾಕ್ತಾರೆ. 40 ಅಡಿದು 2 ಕಟೌಟ್ ಇದೆ, 25 ಅಡಿದು ಒಂದು 8 ಕಟೌಟ್ ಇದೆ. ಜೋರಾಗಿ ವಿಜೃಂಭಣೆ ಆಗಿರುತ್ತೆ ನೋಡಿ. ವಿಡಿಯೋ ಭಾನುವಾರ ಬನ್ನಿ, ನೀವು ವಿಡಿಯೋ ಮಾಡ್ಕೊಂಡು ತೋರಿಸಿ ಎಲ್ಲ ಕನ್ನಡ ಜನತೆಗೆ ಎಲ್ಲ ನೋಡಬೇಕು, ಆಶೀರ್ವದಿಸಬೇಕು. ಹಳೆ ಪಿಕ್ಚರಲ್ಲಿ ನೋಡಬೇಕು ಅನ್ನಿಸಿ. ಜೈ ವಿಷ್ಣುಜಿ ಸರ್. ದಾಖಲೆಗಳ ದಾದ, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಕಲಾ ಸಾಮ್ರಾಟ್, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಷ್ಣು ದಾದ. ಇದು ಜಾತ್ರೆ ಸರ್. ಇದು ಕಟ್ಔಟ್ರುಗಳ ಸುರಿಮಳೆಯ ದಾದ ಅಂತ ಹೆಸರು ಪಡೆದಂತ ನಮ್ಮ ಸಿಂಹಾರಿಯ ಸಿಂಹ, ಸಾಹಸ ಸಿಂಹ, ಅಭಿನಯ ಭಾರ್ಗವನ ಒಂದು ಕಟ್ಔಟ್ರಿಯ ಜಾತ್ರೆ ಇದು. ಈ ಸಿನಿಮಾ ಪುನಃ ರಿಲೀಸ್ ಆದ್ರು 100 ಡೇಸ್ ಮೂವಿ ಇದು. ಇಂದಿನ ಕಾಲದಲ್ಲಿ ರಿಲೀಸ್ ಆದಂತ ಈ ಕೋಟಿಗೊಬ್ಬ ಮುಂದಿನ ದಿನಗಳ ಕೋಟಿಗೊಬ್ಬನ ಸಿನಿಮಾ ಇದು. ಇದು ಎಂದೆಂದಿಗೂ ಯಾವತ್ತಿಗೂ ಅಜರಾಮರ 100 ಡೇಸ್ ಮೂವಿ ಇದು. ಸಿಂಹಾರಿಯ ಸಿಂಹ ಯಾವತ್ತು ಸಿಂಹನೇ ಸರ್. 1000 ಕೋಟಿ 200 ಕೋಟಿ 300 ಕೋಟಿ ಪಿಕ್ಚರ್ ಮಾಡ್ಬೋದು ಅಂದರೆ ಕೋಟಿಗೊಬ್ಬ ಥರ ಇನ್ನು 100 ವರ್ಷ ಆದರೆ ಯಾವನ್ನು ಮಾಡೋಕ್ಕಾಗೋದಿಲ್ಲ. ಇಂಟ್ರೆಸ್ಟ್ ಇರೋವರೆಗೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇಂಡಿಯಾದ ಬ್ರೂಸ್ಲಿ, ಜಾಕಿ ಚಾನು ನೀವು ಯಾರು ನೋಡಿಲ್ವೋ ಅವ್ರದ್ದೆಲ್ಲ ಇದು ನೋಡ್ಬೋದು, ಸ್ಟ್ರೆಂತ್ ನೋಡ್ಬೋದು. ನಮ್ಮ ಇಂಡಿಯಾದ ಬ್ರೂಸ್ಲಿ ಅಂತಲೇ ಇವ್ರಿಗೆ ಹೆಸರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇನ್ನೊಂದು 25 ವರ್ಷ ಹಿಂದೆ ನಾನು ಬ್ಲ್ಯಾಕ್ ಟಿಕೆಟ್ ಕೊಟ್ಟು ನೋಡಿದ್ದೆ. ಇವತ್ತು ಬ್ಲ್ಯಾಕ್ ಟಿಕೆಟ್ ಕೊಟ್ಟು ನೋಡಿದ್ದೀನಿ ಬೆಳಿಗ್ಗೆ. ಇದೇ 25 ವರ್ಷ ಮುಂಚೆ ಇದೇ ಥಿಯೇಟ್ರಲ್ಲಿ ಮಾರ್ನಿಂಗ್ ಸಿಗಲಿಲ್ಲ ಟಿಕೆಟ್, ಮ್ಯಾಟ್ನಿ ನಾನು ಬ್ಲ್ಯಾಕ್ ಕೊಟ್ಟು ನೋಡಿದ್ದೆ. ಈ ದಾಖಲೆ ಬಂದ್ಬಿಟ್ಟು ಚರಿತ್ರೆ. ವಿಷ್ಣುವರ್ಧನ್ ಅಂದರೆ ಚರಿತ್ರೆ, ವಿಷ್ಣು ಅಭಿಮಾನಿ ಅಂದರೆ ಚರಿತ್ರೆ. ವಿಷ್ಣು ಚರಿತ್ರೆನ ಯಾರು ಮುರಿಯೋದಕ್ಕಾಗೋದಿಲ್ವೋ, ವಿಷ್ಣು ಅಭಿಮಾನಿಗಳನ್ನ ಯಾರು ಇದು ಮುರಿಯೋಕ್ಕಾಗೋದಿಲ್ಲ. ವಿಷ್ಣು ದಾದ ವಿಷ್ಣುವರ್ಧನ್ಗೆ ಜೈ, ಜನನಾಯಕ ವಿಷ್ಣುವರ್ಧನ್ಗೆ ಜೈ, ಚಿನ್ನದತ್ತ ವಿಷ್ಣುವರ್ಧನ್ಗೆ ಜೈ, ಬಾಂಬೆ ದಾದ ವಿಷ್ಣುವರ್ಧನ್ಗೆ ಜೈ, ಕರ್ನಾಟಕ ರತ್ನ ವಿಷ್ಣುವರ್ಧನ್ಗೆ ಜೈ, ಕರ್ನಾಟಕ ವಿಷ್ಣುವರ್ಧನ್ಗೆ, ಮೈಸೂರು ಹುಲಿಗೆ ಜೈ. ಸರ್, ಇವತ್ತು ಕರ್ನಾಟಕದಲ್ಲಿ ಒಂದು ಹಬ್ಬ ನಡೀತಾ ಇದೆ. ಆ ಹಬ್ಬ ಕೋಟಿಗೊಬ್ಬ ಫಿಲಮ್. ಈ ವಿಷ್ಣುದಾದ ಫ್ಯಾನ್ಸ್ಗೆ ಇದು ದೊಡ್ಡ ಹಬ್ಬ ಆಗಿ ಮೂಡಿಬಂದಿದೆ. ಮತ್ತೆ ಇದು ಸಿನಿಮಾಸ್ಕೋಪ್ ಅಲ್ಲಿ ಹೊಸದಾಗಿ ಬಂದಿರೋದ್ರಿಂದ ಇಡೀ ವಿಷ್ಣು ಅಭಿಮಾನಿಗಳಿಗೆಲ್ಲ ದೊಡ್ಡ ಖುಷಿ ತಂದಿದೆ. ಇದರಲ್ಲಿ ಒಂದೇ ಒಂದು ಹೇಳ್ಬೇಕು ಅಂದ್ರೆ ಪ್ಯಾನ್ ಇಂಡಿಯಾ ಅಂತಾರೆ. ಇದು ನೋಡಿದಾಗ ಗೊತ್ತಾಗ್ತಾ ಇದೆ ಪ್ಯಾನ್ ಇಂಡಿಯಾಗೆ ಮೊದಲು ದಾದಾ ಅವರು ಏನೋ ಮೊದಲೇ ಹೆಜ್ಜೆ ಇಟ್ರು ಅಂತ ಎಲ್ರಿಗೂ ಗೊತ್ತಾಗೋ ಥರ ಈ ಒಂದು ಕೋಟಿಗೊಬ್ಬ ರಿಲೀಸ್ನ ದೊಡ್ಡ ಹಬ್ಬ ಆಗಿ ಅಭಿಮಾನಿಗಳು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಮೀಡಿಯಾದಿಂದ ನಮಗೆ ಪ್ರೋತ್ಸಾಹ ಸಿಗ್ತಾ ಇರೋದಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಭಿಮಾನಿಗಳ ಕಡೆಯಿಂದ. ಥ್ಯಾಂಕ್ ಯು. ನಾವು ತಮಿಳವರು ವಿಷ್ಣುವರ್ಧನ್ ಅಭಿಮಾನಿಗಳು. ಅವತ್ತಿಂದ ಇವತ್ತವರೆಗೂ ತಮಿಳಲ್ಲಿ ಪಿಕ್ಚರು ವಿಷ್ಣುವರ್ಧನ್ ಅಭಿಮಾನಿ. ನಮ್ಮ ಮಾಧ್ಯಮದವರಿಗೆ ಅಭಿನಂದನೆಗಳು, ಧನ್ಯವಾದಗಳು, ನಿಮಗೆ ಶುಭಾಶಯಗಳು. ನಮ್ಮ ಮಾಧ್ಯಮದವರಿಗೆ ಈ ಒಂದು ಪ್ರಸನ್ನ ಚಿತ್ರಮಂದಿರದಲ್ಲಿ ನಮ್ಮ ಮಾಧ್ಯಮರಿಗೆ, ನಮ್ಮ ವಿಷ್ಣು ಅಭಿಮಾನಿಗಳಿಂದ ನಿಮಗೆ ಧನ್ಯವಾದಗಳು, ಅತಿ ಧನ್ಯವಾದಗಳು, ಶುಭೋದಯಗಳು ಕೊಡ್ತಾ ಈ ಭಾಗದಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ, ಪ್ರಸನ್ನ ಥಿಯೇಟ್ರಲ್ಲಿ ಮಾಗಡಿ ರಸ್ತೆ ಊರೊಬ್ಬ ಅಲ್ಲ, ಪ್ರಸನ್ನ ಟಾಕೀಸ್ ಊರೊಬ್ಬ ಅಲ್ಲ, ಕೋಟಿಗೊಬ್ಬ ಊರೊಬ್ಬ ರಿಲೀಸ್ ಮಾಡಿದ್ದಾರೆ ನಮ್ಮ ವಿಷ್ಣು ದಾದಾರ್ದು ಕೋಟಿಗೊಬ್ಬ. ನಿಜವಾಗ್ಲೂ ಕ್ರೇಜಿ ಹೆಂಗೈತಂದ್ರೆ ಅಲ್ಲಲ್ಲಿ ಊರಬ್ಬಗಳು ಮಾಡ್ತಾರಲ್ಲ ಆ ಥರ ಒಂದು ಊರಬ್ಬ ನಮ್ಮ ಪ್ರಸನ್ನ ಟಾಕೀಸಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ತಮಟೆಯಿಂದ ಹಿಡಿದು ಅನ್ನದಾನದಿಂದ ಹಿಡಿದು ಸಕ್ಕದಾಗಿ ಮಾತಾಡ್ತಾ ಇದ್ದಾರೆ, ಸಕ್ಕದಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿ ದೇವರುಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ವಿಷ್ಣು ದಾದ ಅನ್ನೋ ಪಿಕ್ಚರ್ ನೋಡೋಕೆ ಬಂದಿದ್ದೀನಿ. ಸಕ್ಕದಾಯ್ತು, ಅಲ್ಟಿಮೇಟ್ ಸ್ಟೈಲು. ಈ ಸ್ಟೈಲು ಯಾವತ್ತು ಸಕ್ಕದಾಗೈತೆ, ತುಂಬ ಇಷ್ಟ ಆಗೈತೆ. ಬಟ್ ಇದೇ ಥರ ಎಲ್ಲ ಕನ್ನಡ ಪಿಕ್ಚರು ಹಿಂಗೆ ಆಗ್ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಟಾಪ್ ಮೋಸ್ಟ್ ಒನ್ನಲ್ಲಿರೋಕ್ಕೆ ಇಷ್ಟಪಡ್ತೀನಿ ನಾನು.
ಎಲ್ಲ ಪಿಕ್ಚರು ಹಿಂಗೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.